ಹಾವೇರಿಯಲ್ಲಿ ಗರ್ಭಿಣಿ ಪತ್ನಿಯನ್ನೇ ಪಾಪಿ ಪತಿ ಕೊಂದಿದ್ದಾನೆ. ವರದಕ್ಷಿಣೆಗಾಗಿ ಪತ್ನಿಗೆ ಹೊಡೆದು ಕೊಲೆ ಮಾಡಿ ನೇಣು ಬಿಗಿದಿದ್ದಾನೆ ಪತಿ. ಹಾವೇರಿಯಲ್ಲಿ ಗರ್ಭಿಣಿ ಪತ್ನಿಯನ್ನೇ ಪಾಪಿ ಪತಿ ಕೊಂದಿರುವಂತಹ ಘಟನೆ ನಡೆದಿದೆ. ವರದಕ್ಷಿಣೆಗಾಗಿ ಪತ್ನಿಗೆ ಹೊಡೆದು ಕೊಲೆ ಮಾಡಿ ನೇಣು ಬಿಗಿದಿದ್ದಾನೆ ಪತಿರಾಯ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿರುವಂತಹ ಘನಘೋರ ಕೃತ್ಯ ಇದು. 35 ವರ್ಷದ ಸುನೀತಾ ದೊಡ್ಡಮನಿಯನ್ನ ಗಂಡ ಕೊಂದಿದ್ದಾನೆ. ಸುನೀತಾರನ್ನ ಪತಿ ಗಿರೀಶ್ ದೊಡ್ಡಮನಿ, ಅತ್ತೆ ದ್ಯಾಮವ್ವ, ನಾದಿನಿ ಗೀತಾ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಗಂಡನ ಮನೆಯವರ ವಿರುದ್ಧ ಮೃತಳ ಸಂಬಂಧಿಕರು ಸಿಟ್ಟಿಗೆದ್ದಿದ್ದಾರೆ. ನ್ಯಾಯಕ್ಕಾಗಿ ಶಿಗ್ಗಾವಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸಂಬಂಧಿಕರು. ಶಿಗ್ಗಾವಿ ಠಾಣೆ ಸಿಪಿಐ ಹಾಗೂ ಸಂಬಂಧಿಕರ ನಡುವೆ ಗಲಾಟೆ ಕೂಡ ಆಗಿದೆ. ರಣರಂಗ ಆಗಿದೆ ಹಾವೇರಿಯ ಶಿಗ್ಗಾವಿ ಪೊಲೀಸ್ ಠಾಣೆ. ರೊಚ್ಚಿಗೆದ್ದಂತ ಸಂಬಂಧಿಕರನ್ನ ಸಮಾಧಾನ ಮಾಡೋದಕ್ಕೆ ಹಾಕಿ ಹರಸಾಹಸ ಪಟ್ಟಿದೆ. ವರದಕ್ಷಿಣೆಗಾಗಿ ನಿತ್ಯ ಕಿರುಕುಳವನ್ನ ಕೊಡ್ತಿದ್ರಂತೆ ಗಂಡ ಮತ್ತೆ ಗಂಡನ ಮನೆಯವರು. ಇವತ್ತು ಬೆಳಗ್ಗೆ ಗಂಡ ಹೆಂಡತಿ ನಡುವೆ ಜಗಳ ನಡೆದಿದೆ. ಆ ಜಗಳ ವಿಕೋಪಕ್ಕೆ ಹೋಗಿದೆ. ಈ ವೇಳೆ ಪತ್ನಿ ಸುನೀತಾಗೆ ಹೊಡೆದು ನೇಣಿಗೆ ಹಾಕಿದ್ದಾರೆ ಮನೆಯವರು ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಗಂಡನ ಮನೆಯವರ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸುನೀತಾ ಸಂಬಂಧಿಕರು. ನಮಗೆ ನ್ಯಾಯ ಕೊಡಿಸಿ ಅಂತ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಮೃತ ಸುನೀತಾ, ಮತ್ತೊಂದು ಕಡೆ ಆಕೆಯ ಪತಿ, ಅತ್ತೆ, ನಾದಿನಿ ಇವರೆಲ್ಲರೂ ಸೇರ್ಕೊಂಡು ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಆಕೆಯ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಕೊಡ್ತಾರ ಅಲ್ಲಿ ಮಾಡ್ತಾರ ಕೆಲಸ ಇಲ್ಲಿ ಮಾಡ್ತಾರ ಅಂತ ಅನ್ನಿಸ್ತಾಗಿ ಗಾಡಿಗೆ ಅದ್ರ ತುಚ್ಚಾಪ್ ಅಂತ ಬರೋದು. ಬೇಡದ್ರ ಗಾಡಿಗೆ ಏನಾದ್ರು ಮಾಡ್ತಿದ್ರು ಸ್ವಲ್ಪ ಕೊಡ್ತಿದ್ರು. 2 ವರ್ಷ ಮುಂದೆ ಕಳ್ಸೋರಾಗಲ್ಲ ಇದನ್ನ ಮಾಡ್ತೀವಿ ನಾವು ಕಳ್ಸಂಗಿಲ್ಲ. ಯಾವ ಬರಕವ ಮತ್ತೆ ಭಾನುವಾರ ಬಾ ನಾಳೆ ಬಾ ಅಂತ ಹೇಳಿದ್ದು ಸಾಲ ಇವತ್ತಿಲ್ಲ ತಂದು ಹಾಕ್ಯಾರ ನನ್ನ ಮಗಳ. ನಿಮ್ಗೆ ವಿಷಯ ಅವರು ನಾ ಫೋನ್ ಹಚ್ಚಿದ್ರಂಗಲ್ಲ ಜನರು ನನ್ನ ಮಗಳನ್ನ ಸಾಗೋಜಿ ಒಂದಿಲ್ಲಿಕ್ಕಿ ನಾಳೆ ಬರ್ತಂಕ ಅಂತಾನೆ ನಿನ್ನ ಮಗಳು ಮಿಸ್ಕೊಳಂಗಲ್ಲ ಹೋಗಲ್ಲ ಆಸ್ಪತ್ರೆಗೆ ಹೋಗ್ತೇವೆ ಅಂತ ಬೆಳಗ್ಗೆ ಹಿಂಸೆ ಕೊಡ್ರಂತ ಮಾತಾಡ್ತಿಲ್ಲ. ಹಿಂಸೆ ವರದಕ್ಷಿಣೆ ಸರ್, ವರದಕ್ಷಿಣೆ ಟ್ರೀಟ್ ಅನ್ನೋದು ಇಂಥ ಹುಡುಗಿತ ಇದ್ವಿ ಅನ್ನೋದಾಗ ಮಾಡಿ ಹುಡುಗಿ ಫೋನ್ ಕೊಡ್ಲಿಲ್ಲ ಸರ್. ಹಿಂಸೆ ಮಾಡಿದ್ರಿ ಸರ್. ಏನ್ ಮಾಡ್ಯಾರ ಅನಿಸ್ತದೆ ನಿಮಗೆ? ಏನ್ ಮಾಡ್ಯಾರ ಸರ್ ಅನ್ನೋದು ಬೆಳಗ್ಗೆ 6 ಗಂಟೆಗಿಂತ ನಾವು ಫೋನ್ ಮಾಡ್ಯಾರ್ರಿ. ಕಾಲ್ ಜಾರಿ ಬಿದ್ದಾಳ, ತಲೆ ತಿರುಗಿ ಅಂತ ಹೇಳಿದ್ರಿ. ತಲೆ ತಿರುಗಿ ಬಿದ್ದಾಳ ಅಂತ ಆಸ್ಪತ್ರೆಗೆ ಬರ್ರಿ ಅಂದ್ ಬಂದಿವ್ರಿ. ನಾವು ಬರೋತ್ತಿಗೆ ರೂಮ್ನಾಗ ಹಾಕ್ಯಾರ್ರಿ ನಮ್ಮ ತಂಗಿ ಹೊಡೆದು ಕೊಲೆ ಮಾಡಿ ಉರ್ಲಾಕ್ಯಾರ್ರಿ. ಕುತ್ತಿಗೆ ಯಾವಾಗಾರ ನೋಡಕ್ ಹೋದ್ರ ಹೊರಗೆ ಕುಂದ್ರಸ್ತಾರ್ರಿ, ಜೊತೆಗೆ ಬಿಡ್ತಿದ್ದಲ್ರಿ. ಹಾಲ್ನಾಗ ಕುಂದ್ರಸ್ ನಮ್ಮ ತಂಗಿ ಮೈ ಬಾ ಅಂದ್ ಹೇಳ್ಯಾರಿ ಇವ್ರು. ಅವ್ರ ಚಿಕ್ಕಮ್ಮ, ಅವ್ರ ಅತ್ತಿ
ಆಕಿ ಗಂಡ ಯಾರು ಮಾಡಿದ್ದಾರೆ ಅಂತ ಅನ್ನೋದು ಡೌಟ್ ಅನುಮಾನದಿಂದ ಮೂವರು ರೀ. ಯಾರ್ಯಾರ ಹೆಸರು ಹೇಳಮ್ಮ? ಅವರು ಗೀತಾ, ದ್ಯಾಮವ್ವ, ಗಿರೀಶ. ಹ್ಞೂ ರೀ, ಚಂದಾಗಿ ಮಾತಾಡಕ ಬಿಡ್ತಿದ್ದಲ್ರಿ ಅವ್ರನ್ನ. ಯಾವಾಗಾರ ಏನಾರು ರೊಟ್ಟಿ ಯಾಕೆ ಹಿಂಗೆ ಮಾಡ್ತೀವಿ ರೊಟ್ಟಿ ಅವ್ನ ಕರೆ ಕಳ್ಸಾರ್ರಿ. ರೊಟ್ಟಿ ಸುಡಕ್ಕೆ ಬರಲ್ಲ, ಕುತ್ಕೊಂಡು ನಾವು 7-8 ಮಂದಿ ಹೋದ್ರೆ ಎಷ್ಟು ಜನ ರೊಟ್ಟಿ ಪಲ್ಯ ಮಾಡಿ ಉಣ್ಣಕ್ಕೆ ಕೊಡಕ್ಕೆ ಮಾಡ್ಯಾಳ ನೋಡಿ. ಈಗ ನೀವು ಬಂದಿರಿ ಮಾಡ್ಯಾಳ, ನಮಗೆ ಮಾಡ್ಕೊಡಲ್ಲ ಅನ್ನೋರು. ಅವ್ರಿಗೆ ಏನ್ರಿ ಬಡವ್ರ ಮಕ್ಕಳು. ಅವ್ರ ಕೊನೆಗೆ ಏನಂದ್ರೆ ಗೊತ್ತ್ರಿ, ನೀವು ಇಷ್ಟು ಮಂದಿ 7 ಮಂದಿ ರೀ ಅಕ್ಕ ತಂಗಿರಿ, 7 ಮಂದಿ ಬಡವ್ರ ಮನೆಗೆ ಹೋಗಿರಿ. ನಾವು ಕೋಟ್ಯಾಧೀಶ್ವರ ಬಂದಾಳ ಈಗ ನಿಮ್ಮ ತಂಗಿ ಅನ್ನೋರಿ. ನಾವು ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿ. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಯಾವಾಗ ಮದುವೆ ಆಗಿತ್ತು, ಜೊತೆಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ, ಈಗ ಗಂಡನ ಮನೆಯವರು ಏನು ಹೇಳ್ತಾ ಇದ್ದಾರೆ? ಪ್ರಭು, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಪಟ್ಟಣದಲ್ಲಿ. ಈಗಾಗಲೇ ಈ ಒಂದು ದುರಂತ ನಡೆದಿರುವಂತದ್ದು. ಏನು ಮೃತ ಆಗಿರ್ತಕ್ಕಂತ ಸುನಿತಾ ದೊಡ್ಮನಿ ಹಾಗೂ ಏನು ಆರೋಪ ಹೊತ್ತಿರುವಂತಹ ಗಿರೀಶ್ ದೊಡ್ಮನಿ ಅನ್ನೋರು ಏನಿದ್ದಾರೆ, ಇವರು ಕಳೆದ 8 ತಿಂಗಳ ಹಿಂದೆ ಇವರು ಒಂದು ಮದುವೆಯನ್ನ ಆಗಿರ್ತಾರೆ. ಸೊ ಹೀಗಾಗಿ ಏನಂತಂದ್ರೆ ಇಬ್ಬರಿಗೂ ಕೂಡ ಏನಂತಂದ್ರೆ 2ನೇ ಮದುವೆ ಆಗಿರುವ ಹಿನ್ನೆಲೆಯಲ್ಲಿ ಸಂಬಂಧಿಕರೆಲ್ಲ ಒಪ್ಪಿ ಒಳ್ಳೆಯ ಮನೆಗೆ ನಮ್ಮ ಮಗಳು ಹೋಗ್ತಾ ಇದ್ದಾಳೆ, ಹಾಗೆ ಒಂದು ವರನೂ ಕೂಡ ಒಳ್ಳೆಯವನು ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ಕೂಡ ಪರಿಶೀಲನೆ ಮಾಡಿ ನಂತರ ಮಗಳನ್ನ ಅವರು ಧಾರೆ ಎರೆದುಕೊಟ್ಟಿರ್ತಾರೆ. ಆದ್ರೆ ಬರ್ಬರ್ತಾ ಅವರು ಆ ಗಂಡನ ಮನೆಯವರು ಅಂದ್ರೆ ಗಿರೀಶ್ ದೊಡ್ಮನಿಯವರು ಅವರು ತಾಯಿ ಆಗಿರ್ಬೋದು ಮತ್ತು ಮನೆಯಲ್ಲಿರ್ತಕ್ಕಂಥ ನಾದಿನಿ ಆಗಿರ್ಬೋದು, ಸೊ ಅವರೆಲ್ಲರೂ ಕೂಡ ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಏನಂತಂದ್ರೆ ಜಗಳ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಈ ಒಂದು ಜಗಳ ವಿಕೋಪಕ್ಕೆ ಹೋಗಿ ಈಗ ಅವರ ಮಧ್ಯೆ ಏನಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ದುರಂತ ನಡೆದಿರುವಂತದ್ದು. ಈಗ ಗಂಡನ ಮೇಲೆ ಏನು ಮೃತ ಸುನಿತಾಳ ಏನು ಸಂಬಂಧಿಕರಿದ್ದಾರೆ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಗಳನ್ನ ಹೊಡೆದು ನೇಣಿಗೆ ಹಾಕಿದ್ದಾರೆ, ಕಾರಣ ಆ ರೀತಿ ಗಾಯಗಳಾಗಿದ್ದಾವೆ, ಜೊತೆಗೆ ದೇಹದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಾಯಗಳಾಗಿದ್ದಾವೆ. ಇದಕ್ಕೆ ಕಾರಣ ಗಿರೀಶ್ ಹಾಗೂ ಅವರ ಅತ್ತೆ ಆಗಿರ್ತಕ್ಕಂಥವ್ರು, ಜೊತೆಗೆ ನಾದ್ನಿ ಇವರು. ಸೊ ಹೀಗಾಗಿ ಈ ಸಂಬಂಧವಾಗಿ ಪೊಲೀಸರ ನಡುವೆ ವಾಗ್ವಾದ ಆಗುತ್ತೆ. ನಿಜಕ್ಕೂ ಕೂಡ ಶಿಗ್ಗಾಂವ್ ಪೊಲೀಸ್ ಠಾಣೆ ಅಕ್ಷರಶಃ ರಣರಂಗವಾಗಿತ್ತು. ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿತ್ತು, ಕಾರಣ ದೂರು ದಾಖಲು ಮಾಡುವುದು ಕೂಡ ಡಿಲೇ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ವಿರುದ್ಧ ಸಂಬಂಧಿಕರು ರೊಚ್ಚಿಗೆದ್ದು ಈಗಾಗಲೇ ಸಿಟ್ಟಿಗೆದ್ದು ಪ್ರತಿಭಟನೆ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಮೇಶ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸುನೀತಾ ಅವರ ಮಾವ, ಮೃತ ಸುನೀತಾ ಅವರ ಮಾವ ಚಂದ್ರಕಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಸರ್ ನಮಸ್ತೆ. ಸರ್, ಏನ್ ನಡೆದಿತ್ತು ಎಕ್ಸಾಕ್ಟ್ ಆಗಿ ಸ್ವಲ್ಪ ಹೇಳ್ಬೋದಾ? ಸರ್ ಖಂಡಿತ ಸರ್, ಬೆಳಿಗ್ಗೆ ನಾವು 8 ಗಂಟೆ ಒಂದು ಕಾಲ್ ಬಂದು ಸರ್ ಶಿಗ್ಗಾಂವಿ ಕಡೆಯಿಂದ. ಓಕೆ. ಇಲ್ಲ, ಸುನೀತಾ ಅವರು ಬೆಳಿಗ್ಗೆ ತಲೆ ತಿರುಗಿ ಓದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ, ನೀವು ಬರ್ರಿ ಅಂತ ಫೋನ್ ಮಾಡಿದ್ರಿ ಸರ್. ನಾವು ಹರಿಹರದಿಂದ ರಾಣೆಬೆನ್ನೂರು ರೀಚ್ ಆದಾಗ ಮತ್ತೆ ಪುನಃ ಇನ್ನೊಂದು ಕಾಲ್ ಬಂತು ಸರ್, ಮಗದೊಂದು ಕಾಲ್ ಬಂತು. ಓಕೆ. ನಾವು ಸುನೀತಾ ಇದೆ ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದಾರೆ, ಬೇಗ ಬರ್ರಿ ಅಂತ ಕರೆದು ಸರ್ ನಮಗೆ. ನಾವು 10 ಕಾಲಿಗೆ ರೀಚ್ ಆದ್ವಿ, ಶಿಗ್ಗಾಂವಿ ಹಾಸ್ಪಿಟಲ್ ರೀಚ್ ಆದ್ವಿ. ಮಧ್ಯದಲ್ಲಿ ಬಾಡಿ ಚೆಕ್ ಮಾಡಿದಾಗ ಕುತ್ತಿಗೆ ತಗೊಂಡು ಭಾಳ ಕೈ ಒಳಗಿದೆ ಸರ್. ಹುಡುಗ ಮತ್ತೆ ಮದುವೆ ಯಾವಾಗ ಮಾಡಿದ್ದು ಮದುವೆ? ಸರ್ ಏಪ್ರಿಲ್ 24 ಸರ್. ಎಷ್ಟು ತಿಂಗಳ ಗರ್ಭಿಣಿ ಆಗಿದ್ರು ಅವರು? 2 ಮಂತ್ಸ್ ಕೇಳಿದ್ರು ಸರ್. ಅಂದ್ರೆ ಈಗ ಮದುವೆ ಆದ್ಮೇಲಿಂದ ಏನಾದ್ರು ಈ ತರದ್ದು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದಾರೆ ಅಂತ ನಿಮ್ಗೆ? ಅದೇ ಸರ್, ಕಂಟಿನ್ಯೂ ವರದಕ್ಷಿಣೆ ಕಿರುಕುಳ ಸರ್. ಮೊದಲು ನಾವು 3 ವರ್ಷ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ವಿ ಸರ್. ಮತ್ತೆ ಪುನಃ ದುಡ್ಡು ತಂಬರ್ರಿ, ಒಡವೆ ತಂಬರ್ರಿ ಅಂತೇಳಿ ಮತ್ತೆ ಪುನಃ ಒತ್ತಡ ಏರಿದೆ ಸರ್. ಒತ್ತಡ ಏರಿದಕ್ಕೆ ಎಮ್ಮಿಗೆ ಮತ್ತೆ ತರಕಾಗಲ್ಲ ಅಂತ ಹೇಳಿದ್ಮೇಲೆ ಇವತ್ತು ಬೆಳಿಗ್ಗೆ ಕೊಲೆ ಮಾಡಿ ಹೊಡೆದು ಕೊಲೆ ಮಾಡಿದೆ ಸರ್. ನೀವು ಅವ್ರ ಗಿರೀಶ್ ದೊಡ್ಡಮನಿ ಅವ್ರ ಮನೆಯವರಿಗೆ ಹೇಳೋದು ಈ ತರದ್ದೆಲ್ಲ ಬುದ್ಧಿ ಮಾತು ಹೇಳೋದು ಅಥವಾ ಎಲ್ಲ ನಾವು ಒಂದು 3-4 ದಿನ ನಮ್ಮ ಕುಟುಂಬ ದೊಡ್ಡ ಸರ್. ಹೇಳಿ. ನಮ್ದು ದೊಡ್ಡ ಕುಟುಂಬ ಸರ್, ದೊಡ್ಡ ಫ್ಯಾಮಿಲಿ. ನಾವೆಲ್ಲರೂ ಸಮೇತ ನಮ್ಮ ಹೆಣ್ಮಕ್ಳು ತಂಗಿ ಸುನೀತಾ ತಿರ್ಗಾಂವ್ ಅವರೆಲ್ಲ ಸೇರಿ ಫ್ಯಾಮಿಲಿ 7 ಜನ ಹೆಣ್ಮಕ್ಳು ಸರ್ ಅವರು. 2 ಗಂಡು ಮಕ್ಕಳು, 9 ಜನ ಟೋಟಲ್ ಫ್ಯಾಮಿಲಿ ಅವ್ರದ್ದು. ಎಲ್ಲರದು ಮ್ಯಾರೇಡ್ ಆಗಿದೆ. ನಾವೆಲ್ಲರೂ ಸಹ ಪಂಚಾಯತಿ ಮುಖಾಂತರ ಮನೆಗೆ ಹೋಗ್ಬಿಟ್ಟು 2 ಗಂಟೆ ಹೆಂಡತಿಗೆ ಸಮಾಧಾನ ಮಾಡಿ ಯಾಕೆ ಗಂಟೆ ಬಿಡಿಕೆ ಅಂತಾರೆ, ಏನು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಪ್ರತಿಯೊಂದು ನಾವು ಕೇಳಿ ಸರ್ ಅವ್ರಿಗೆ. ಇಲ್ಲ ಮಮ್ಮ, ಈ ಥರ ವರದಕ್ಷಿಣೆ ಕಿರುಕುಳ ಭಾಳ ಕೊಡ್ತಾರೆ, ನಾನು ಇವ್ರ ಜೊತೆ ಭಾವ ಮಾಡೋಕೆ ಆಗ್ತಿಲ್ಲ ಮಮ್ಮ, ಭಾಳ ವಿಷಯ ಮಾಡ್ತಾರೆ, ಒಡೆಯೋದು ಬೆಳೆದು ಮಾಡ್ತಿದ್ದಾರೆ ಅಂತ 3-4 ಸೇರಿ ನಾವು ರಾಜಿ ಪಂಚಾಯತಿ ಸಮಿತಿ ಮಾಡಿ ಸರ್. ಬಟ್ ಅವರು ಅದಕ್ಕೆ ಯಾವ್ದು ಸ್ಪಂದಿಸಿದೆ ಸರ್. ನಿನ್ನೆ ಇವತ್ತು ಬೆಳಿಗ್ಗೆ ಮಾತ್ರ ಈ ಥರ ಕೊಲೆ ಮಾಡಿ ಬಿಸಾಕಿದೆ ಸರ್. ಅಲ್ಲ, ಭಾಳ ಬೇಜಾರಾಗುತ್ತೆ, ಯಾಕಂತಂದ್ರೆ ಗರ್ಭಿಣಿ ಬೇರೆ ಆಗಿದ್ರು ಸರ್. ಭಾಳ ದುಃಖದ ಸಂಗತಿ ಸರ್.
ಸರ್ 2 ಜೀವ ಏನ್ ಮಾಡ್ತೀರಿ ಈಗ ನೆಕ್ಸ್ಟ್ ನೀವು ಚಂದ್ರಕಾಂತ್ ಅವರೇ? ಸರ್ ನಮ್ಗೇನಿಲ್ಲ ಸರ್, ಈಗ ನ್ಯಾಯಾಲಯದ ಮುಂದೆ ಯಾರು ದೊಡ್ಡರಲ್ಲ ಸರ್, ಕಾನೂನು ಯಾವತ್ತೂ ನಾವು ಕೈ ಎತ್ತಿರಲ್ಲ. ತಮ್ಮ ಮಾಧ್ಯಮ ಮುಖಾಂತರ ಈ ಬಡಪಾಯಿ ತೀರಿ ಹೋಗಿದ ಹೆಣ್ಣು ಮಗಳಿಗೆ ಅವ್ರ ಗಂಡಂದ್ರೆ ಏನು 3 ಜನ ಕೊಲೆ ಮಾಡಲ್ಲ ಅವ್ರಿಗೆ ಜೀವದ ಶಿಕ್ಷೆ ಆಗಬೇಕು ಒಂದು ಸರ್, ಅಥವಾ ಅವ್ರನ್ನ ಜೀವ ಶಿಕ್ಷೆ ಅಥವಾ ಮರಣದಂಡ ಸರ್, ಎರಡೂ ಒಂದು ಸರ್. ಅವ್ರು ಏನ್ ಹೇಳ್ತಾರೆ ಈಗ ಅವರು ಗಂಡನ ಮನೆಯವರು? ಸರ್ ಅವ್ರು ಹೇಳ್ತಾರೆ, ಇಲ್ಲ ಅಯ್ಯಮ್ಮ ಊರ್ಲೇಕೆ ಅಂದ್ರೆ ಅಯ್ಯಮ್ಮ ಹೆಂಗ್ ಮಾಡಿ ಅಂತ ಹೇಳ್ತಾರೆ ಸರ್ ಅವ್ರಿಗೆ. ಸರ್ ಹೆಂಗಾಗಿದ್ರೆ ಬಾಡಿ ಅಲ್ಲೇ ಇರ್ಬೇಕು, ಅವ್ರ ಮೇಲೆ ಇರ್ಬೇಕು ತಾನೆ. ಫಸ್ಟ್ ಆಫ್ ಆಲ್ ಬಾಡಿ ಯಾಕೆ ಎತ್ಕೊಂಡ್ ಬಂದ್ರು ಹಾಸ್ಪಿಟ್ಲಿಗೆ, ಬಾಡಿ ತಗೊಂಡ್ರು ಅವರು. ಹೆಂಗಾಗಿದೆ ಆ ಜಾಗದಲ್ಲಿ ಅಲ್ಲೇ ಇರಬೇಕಿತ್ತು, ನಮ್ಮನ್ನು ಕರಿಬೇಕಿತ್ತು, ನಾವು ಲೈವ್ ಫೋಟೋ ತಗೊಂಡು ನಾವೆಲ್ಲ ಸ್ಟೇಟ್ಮೆಂಟ್ ಕೊಡಿದ್ವಿ ಸರ್. ಅಲ್ಲೇ ನಿಮ್ಮ ಮಾಧ್ಯಮ ಮುಖಾಂತರ ಕಳಿಸಿದ್ವಿ ಎಲ್ಲರೂ. ಬಾಡಿ ಸರ್ ಪೊಲೀಸರು ಮಧ್ಯೆ ನಮಗೆ ಕಂಪ್ಲೇಂಟ್ ಇಶ್ಯೂ ಮಾಡೋಕ್ಕೆ ಬಿಡಲಿಲ್ಲ. ಸ್ವಲ್ಪ ಅವರು ಇಲ್ಲಿ ರಾಜಕೀಯ ಇನ್ಫ್ಲೂಯೆನ್ಸ್ ಒತ್ತಡ ಭಾಳ ಇದೆ ಸರ್. ಅವರು ರಾಜಕೀಯ ಹೋಗ್ತೀವಿ ಸರ್, ಅವ್ರು ಗಂಡ ಇದ್ದಾನೆ ಸರ್, ಅವ್ರಿಗೆ ಭಾಳ ಒತ್ತಡ ಇಲ್ಲೆಲ್ಲ ಇನ್ಫ್ಲೂಯೆನ್ಸ್ ಇದೆ ಸರ್. ಹಂಗಾಗಿ ಇನ್ಫ್ಲೂಯೆನ್ಸ್ ಮಾಡೋ ಮುಖಾಂತರ ಮಾಡಬಹುದು. ತಮ್ಮ ಗ್ಯಾರಂಟಿ ನ್ಯೂಸ್ ಮುಖಾಂತರ ನಮಗೆ ನ್ಯಾಯ ಸಿಕ್ಕಿದೆ ಸರ್. ದಯಮಾಡಿ ಇನ್ನೂ ಹೆಚ್ಚಿನ ನಮಗೆ ನಮ್ಮ ಸೊಸೆಗೆ ಅವ್ರ ಕುಟುಂಬಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ತಮ್ಮಲ್ಲಿ ಬೇಡಿಕೊಳ್ಳುತ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.